ವಶೀಕರಣ. ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಅವರು ಸ್ತ್ರೀ ಆಗಿರಲಿ ಅಥವಾ ಪುರುಷರಾಗಿರಲಿ, ಅವರು ಯಾರೇ ಇರಲಿ, ಯಾವುದೇ ಒಂದು ಸ್ಥಳದಲ್ಲೇ ಇರಲಿ, ಎಲ್ಲೇ ಇರಲಿ, ಅವರು ನೀವು ಇಷ್ಟಪಟ್ಟಂಥ ವ್ಯಕ್ತಿ ನಿಮ್ಮ ಹತ್ರ ಬರ್ತಾ ಇಲ್ಲ, ನೀವು ಎಷ್ಟೇ ಒಂದು ಅವರಿಗೆ ಗೋಗರೆದ್ರೂ ಕೂಡ, ಎಷ್ಟೇ ಒಂದು ಕಾಲಿಗೆ ಬಿದ್ದರೂ ಕೂಡ, ಒಟ್ಟು ಆ ವ್ಯಕ್ತಿ ನಿಮ್ಮ ಹತ್ರ ಬರ್ತಾನೇ ಇಲ್ಲ, ಕೋಪ, ಮುನಿಸು, ಜಗಳ, ಕಲಹಗಳು ಮಾಡ್ಕೊಂಡು ಒಟ್ಟು ದೂರ ಆಗಿದ್ದಾರೆ, ಅಥವಾ ನಿಮಗೇನಾದರೂ ಬೇರೆ ಒಬ್ಬ ವ್ಯಕ್ತಿಯಿಂದ ನಿಮಗೇನಾದರೂ ನಂಬಿಕೆ ದ್ರೋಹ ಏನಾದರೂ ಆಗಿದ್ದರೆ, ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಏನಾದರೂ ನಿಮಗೆ ಕಲಹಗಳು ಉಂಟಾಗಿ ವ್ಯಕ್ತಿ ಏನಾದರೂ ನಿಮಗೆ ದೂರ ಆಗಿದ್ದರೆ, ಯಾರೇ ಆಗಿರಲಿ, ಸ್ತ್ರೀ ಅಥವಾ ಪುರುಷ ಯಾರೇ ಆಗಿದ್ರೂ ಕೂಡ ಕ್ಷಣದಲ್ಲಿ ಅವರು ನಿಮ್ಮ ಬಳಿ ಬರುವಂತಹ ಒಂದು ಸುಲಭ ಪರಿಹಾರ ಮಾರ್ಗವನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ನೋಡಿ, ದಾಂಪತ್ಯದಲ್ಲಿರುವಂತಹ ಒಂದು ಕಲಹಗಳಾಗಿರ್ಬೋದು, ಗಂಡ ಅಥವಾ ಹೆಂಡತಿ ಪರಸ್ತ್ರೀ ಅಥವಾ ಪರಪುರುಷರ ವ್ಯಾಮೋಹದಲ್ಲಿ ಏನಾದರೂ ಬಿದ್ದಿದ್ದರೆ ಅಂಥವರನ್ನು ಆ ಒಂದು ದುಷ್ಟ ಮನಸ್ಥಿತಿಯಿಂದ ಅವರನ್ನು ಸಂಪೂರ್ಣವಾಗಿ ಹೊರಗೆ ಕರ್ಕೊಂಡ್ಬಂದು ಎಲ್ಲ ರೀತಿಯಿಂದಲೂ ಒಂದು ದಾಂಪತ್ಯ ಸರಿ ಹೋಗುವಂತಹ ಒಂದು ಅತ್ಯದ್ಭುತವಾದಂತಹ ಒಂದು ಕೆಲಸ ಈ ಒಂದು ತಂತ್ರದಿಂದ ಆಗ್ತದೆ ವೀಕ್ಷಕರೇ. ನೋಡಿ, ಹಾಗಾದರೆ ಬನ್ನಿ, ನೀವು ಮಾಡಬೇಕಾಗಿರುವಂಥದ್ದು ಏನೂ ಇಲ್ಲ ವೀಕ್ಷಕರೇ. ಇದು ಮನೆಯಲ್ಲೇ ಕುಳಿತುಕೊಂಡು ನೀವು ಅತಿ ಸರಳವಾಗಿ ಮಾಡ್ಕೊಳ್ಳುವಂತಹ ಒಂದು ಅತ್ಯದ್ಭುತವಾದಂತಹ ಒಂದು ವಶೀಕರಣ ತಂತ್ರ ಇದಾಗಿರ್ತದೆ. ದಯವಿಟ್ಟು ನೋಡಿ, ನಾನು ನಿಮಗೆ ಹೇಳೋದಂದರೆ, ಕೆಟ್ಟ ಒಂದು ಕೆಲಸಗಳಿಗೆ ಇದನ್ನು ಇದು ಪ್ರಯೋಗವನ್ನು ಮಾಡಲಿಕ್ಕೆ ಹೋಗಬೇಡಿ ದಯವಿಟ್ಟು, ಆಯಿತು. ಮೊದಲನೇದಾಗಿ ಹೇಳಬೇಕಂದ್ರೆ, ಕೆಟ್ಟ ಪ್ರಯೋಗಗಳಿಗೆ ಇದನ್ನು ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮದು ಒಂದು ನಿಜವಾದ ಒಂದು ದೈವಿಕವಾದಂತಹ ಒಂದು ಪ್ರೀತಿ ಪ್ರೇಮ ಅನ್ನೋಂಥದ್ದು ಏನಾದರೂ ಇದ್ದರೆ ಅಂಥವ್ರು ಮಾತ್ರ ಈ ಒಂದು ಪ್ರಯೋಗವನ್ನು ಮಾಡಿ ಖಂಡಿತವಾಗಲೂ ನಿಮಗೆ ಆ ರಾಯರ ಅನುಗ್ರಹ ನಿಮಗೆ ಸಿಗುತ್ತೆ ವೀಕ್ಷಕರೇ. ಹಾಗಾದರೆ ಬನ್ನಿ ವೀಕ್ಷಕರೇ, ನಾವು ಯಾವ ರೀತಿಯಾಗಿ ಮಾಡಿದ್ರೆ ನಾವು ಬಿಟ್ಟು ಹೋಗಿಂಥವರು ಅಥವಾ ನಾವು ಇಷ್ಟಪಟ್ಟಂಥವರು ನಮ್ಮ ಬಳಿ ಬರ್ತಾರೆ ಅನ್ನೋಂತಹ ಒಂದು ಸುಲಭವಾದಂತಹ ಒಂದು ಸರಳ ತಂತ್ರವನ್ನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನೀವು ಈ ತಂತ್ರವನ್ನು ನೀವು ಗುರುವಾರ ಅಥವಾ ಶನಿವಾರದ ದಿನ ನೀವು ಈ ಕೆಲಸವನ್ನು ನೀವು ಮಾಡಬೇಕಾಗ್ತದೆ. ಗುರುವಾರ ತಪ್ಪಿದರೆ ಶನಿವಾರದತ್ತು ನೀವು ಅಥವಾ ಗುರುವಾರದತ್ತು ಈ ತಂತ್ರವನ್ನು ಮಾಡಿ ಖಂಡಿತವಾಗಲೂ ನೀವು ಇಷ್ಟಪಟ್ಟಂಥ ವ್ಯಕ್ತಿ ನಿಮ್ಮ ಬಳಿ ಬರೋದ್ರಲ್ಲಿ ಯಾವುದೇ ಥರದ ಅನುಮಾನ ನಿಮಗೆ ಬೇಡ. ಹಾಗಾದರೆ ಬನ್ನಿ ವೀಕ್ಷಕರೇ, ಯಾವ ಟೈಮ್ನಲ್ಲಿ, ಯಾವ ವೇಳೆ, ಯಾವ ಸಮಯದಲ್ಲಿ ಮಾಡಬೇಕು ಇದನ್ನು ಅನ್ನೋಂಥದ್ದಾದರೆ, ಗುರುವಾರ ಬೆಳಗಿನ ಜಾವ ಅಥವಾ ಸಂಜೆ ಗೋಧೂಳಿ ಟೈಮ್ ಅಂತ ನಾವೇನು ಹೇಳ್ತೀವಿ, ಅಂತಹ ಒಂದು ಸಮಯದಲ್ಲಿ ನೀವು ಒಂದು 4 ಲವಂಗವನ್ನು ತೆಗೆದುಕೊಳ್ಳಿ. ಯಾವುದಾದ್ರೂ ಒಂದು ಟೈಮ್ ಮಾಡಿ, ಬೆಳಗ್ಗೆ ಮಾಡಿ ಅಥವಾ ಸಂಜೆ ಮಾಡಿ, ಆಯಿತಾ. ಗುರುವಾರ ಬೆಳಗ್ಗೆ ಅಥವಾ ಗುರುವಾರ ಸಂಜೆ, ತಪ್ಪಿದರೆ ಶನಿವಾರ ಬೆಳಗ್ಗೆ ಅಥವಾ ಶನಿವಾರ ಸಂಜೆ ಈ ತಂತ್ರವನ್ನು ಮಾಡಿ, ಆಯಿತಾ. ಮೊದಲಿಗೆ ನೋಡಿ, ಒಂದು 4 ಲವಂಗವನ್ನು ತೆಗೆದುಕೊಳ್ಳಿ ವೀಕ್ಷಕರೇ, ಆಯಿತಾ. 4 ಲವಂಗವನ್ನು ತೆಗೆದುಕೊಂಡು ನಿಮ್ಮ ಬಲಗೈ ಹಸ್ತದ ಮೇಲೆ ನೀವು ಯಾರನ್ನು ನೀವು ಇಷ್ಟಪಡ್ತಾ ಇದ್ದೀರಿ ಅಂತಹವರ ನೀವು ಹೆಸರನ್ನು ನೀವು ನಿಮ್ಮ ಬಲಗೈ ಹಸ್ತದ ಮೇಲೆ ನೀವು ಅದನ್ನು ಬರ್ಕೊಳ್ಬೇಕಾಗ್ತದೆ, ಆಯಿತಾ. ಬಲಗೈ ಹಸ್ತದ ಮೇಲೆ ನೀವು ಇಷ್ಟಪಟ್ಟಂಥವರ ಹೆಸರನ್ನು ಬರ್ಕೊಂಡು 2 ಲವಂಗವನ್ನು ಆ ಹಸ್ತದ ಮುಷ್ಟಿನಲ್ಲಿ, ಅಂದರೆ ಹೆಸರು ಬರೆದಿರ್ತಕ್ಕಂತಹ ಒಂದು ಮುಷ್ಟಿನಲ್ಲಿ ಅದನ್ನು ನೀವು ಇಟ್ಕೊಳ್ಬೇಕಾಗ್ತದೆ. ಇಟ್ಕೊಂಡು ಮುಷ್ಟಿಯನ್ನು ಬಿಗಿ ಮಾಡಿ, ಆಯಿತಾ. ಅದಾದ ನಂತರ ನೀವು ಇನ್ನು ಉಳಿದ ಒಂದು 2 ಲವಂಗವನ್ನು ನೀವು ಬಾಯಿನಲ್ಲಿ ಹಾಕ್ಕೊಳ್ಬೇಕಾಗ್ತದೆ ವೀಕ್ಷಕರೇ. ಬಾಯಲ್ಲಿ ಇಟ್ಕೊಂಡು ನಿಮ್ಮ ಹಲ್ಲಿನ ಒಂದು ದವಡೆಯ ಮಧ್ಯದಲ್ಲಿ ಅದನ್ನು ಇಟ್ಕೊಳ್ಳಿ ವೀಕ್ಷಕರೇ. ಇಟ್ಕೊಂಡು ಇಲ್ಲಿ ನಾನು ನಿಮಗೆ ಸರಳವಾಗಿ ತೋರಿಸ್ತಾ ಇರತಕ್ಕಂತಹ ಈ ಒಂದು ಬೀಜ ಮಂತ್ರಾಕ್ಷರವನ್ನು ನೀವು ಒಂದು 27 ಬಾರಿ ನೀವು ಆ ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ನೀವು ಏಕಾಗ್ರತೆಯಿಂದ ನೀವು ಮನಸ್ಸಿನಲ್ಲೇ ನೀವು ನೆನೆಸ್ಕೊಳ್ತಾ ನೀವು ವಂ 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 ವಶಂ, ಆಯಿತಾ. 2 ಲವಂಗ ನಿಮ್ಮ ಬಲಗೈ ಹೆಸರು ಬರೆದಿರ್ತಕ್ಕಂತಹ ಒಂದು ಮುಷ್ಟಿನಲ್ಲಿ ಇರಬೇಕಾಗ್ತದೆ. ಇನ್ನು 2 ಲವಂಗ ನಿಮ್ಮ ಬಾಯಲ್ಲಿ ಇಟ್ಕೊಂಡು ವಂ 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 ವಶಂ ಅನ್ನಂತಹ ಒಂದು ಮಂತ್ರ ಬೀಜಾಕ್ಷರವನ್ನು ಒಂದು 27 ಬಾರಿ ನೀವು ಅದನ್ನು ಮನಸ್ಸಿನಲ್ಲಿ ನೀವು ಉಚ್ಚಾರಣೆಯನ್ನು ಮಾಡಿ. ನೀವು ಉಚ್ಚಾರಣೆಯನ್ನು ಮಾಡಿದ ನಂತರ 27 ಬಾರಿ ಆದ ನಂತರ ಏಕಾಗ್ರತೆಯಿಂದ, ಯಾವುದೇ ಥರದ ಒಂದು ಲೌಕಿಕ ಚಿಂತೆಯನ್ನು ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಮನಸ್ಸು ಏಕಾಗ್ರತೆ ಅಂದರೆ ಒಂದೇ ಮನಸ್ಸಿನಿಂದ ನೀವು ಈ ಒಂದು ಮಂತ್ರವನ್ನು 27 ಬಾರಿ ನೀವು ಬಾಯಲ್ಲಿ ಲವಂಗ ಇಟ್ಕೊಂಡು ಒಂದು ಪಠಣೆಯನ್ನು ಮಾಡಿ. ಪಠಣೆಯನ್ನು ಮಾಡಿದ ನಂತರ ಆ ಬಾಯಲ್ಲಿ ಇರತಕ್ಕಂತಹ ಒಂದು ಲವಂಗ ಏನಿದೆ ಅದನ್ನು ಸಂಪೂರ್ಣವಾಗಿ ನೀವು ಅಗದು ಅದನ್ನು ನೀವು ನುಂಗಬೇಕು, ಆಯಿತಾ. ಆ ಲವಂಗವನ್ನು ನೀವು ಸಂಪೂರ್ಣವಾಗಿ ಆ 2 ಲವಂಗವನ್ನು ನುಂಗುಬಿಡಿ ವೀಕ್ಷಕರೇ.
ಉಳಿದ ನಿಮ್ಮ ಮುಷ್ಟಿನಲ್ಲಿ ಅಂದರೆ ನಿಮ್ಮ ಬಲಗೈ ಮುಷ್ಟಿನಲ್ಲಿ ಇರತಕ್ಕಂತಹ ಒಂದು 2 ಲವಂಗಗಳು ಏನಿದೆ ಅದನ್ನು ಒಂದು ಬಿಳಿ ಬಟ್ಟೆನಲ್ಲಿ ಒಂದು ಗಂಟನ್ನು ಕಟ್ಟಿ, ಆಯಿತಾ. ಬಿಳಿ ಬಟ್ಟೆನಲ್ಲಿ ಆ ಲವಂಗವನ್ನು ಗಂಟನ್ನು ಕಟ್ಬಿಟ್ಟು ನೀವು ಯಾರನ್ನು ಇಷ್ಟಪಡ್ತಾ ಇದ್ದೀರಿ ಅಂತಹವರ ಹೆಸರನ್ನು ಆ ಗಂಟಿನ ಮೇಲೆ ವೀಕ್ಷಕರೇ ಅವರ ಹೆಸರನ್ನು ಬರೆದ್ಬಿಟ್ಟು ಆ ಗಂಟು ಕಟ್ಟಿರತಕ್ಕಂತಹ ಲವಂಗವನ್ನು ತೆಗೆದುಕೊಂಡೋಗಿ ನೀವು ಹರಿಯುವ ನೀರಿನಲ್ಲಿ ನೀವು ಹೋಗಿ ವಿಸರ್ಜನೆಯನ್ನು ಮಾಡಿಬಿಟ್ಟು ಬನ್ನಿ, ಆಯಿತಾ. ಇಷ್ಟೇ ನೀವು ಮಾಡಬೇಕಾಗಿರೋವಂಥದ್ದು, ಇನ್ನೇನು ಇಲ್ಲ ವೀಕ್ಷಕರೇ. ಬಟ್ ಮಂತ್ರವನ್ನು ಪಠನೆ ಮಾಡಬೇಕಾದ್ರೆ ನೀವು ಏಕಾಗ್ರತೆಯಿಂದ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ವಂ 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 ವಶಂ ಅಂತ ನೀವು ಬಾಯಲ್ಲಿ ಲವಂಗ 2 ಇಟ್ಕೊಂಡು ನೀವು ಕಂಪ್ಲೀಟಾಗಿ ಇದನ್ನು ಈ ಒಂದು 27 ಬಾರಿ ಮಂತ್ರ ಬೀಜಾಕ್ಷರವನ್ನು ಪಠನೆ ಮಾಡಿ, ಆಯಿತಾ. ಖಂಡಿತವಾಗಲೂ ನೀವು ಇಷ್ಟಪಟ್ಟಂತಹ ವ್ಯಕ್ತಿಗಳು ಈ ಒಂದು ತಂತ್ರಾಂಶದಿಂದ ಅವರು ಎಲ್ಲೇ ಇರಲಿ, ಎಷ್ಟೇ ದೂರದಲ್ಲೇ ಇರಲಿ, ಎಂಥ ಕಠಿಣವಾದಂತಹ ಸಮಸ್ಯೆನೇ ಇರಲಿ, ಖಂಡಿತವಾಗಲೂ ಅವರು ನಿಮ್ಮ ಬಳಿ ಬಂದು ಸೇರೋದರಲ್ಲಿ ಯಾವುದೇ ಥರದ್ದು ಅನುಮಾನ ಇಲ್ಲ, ಆಯಿತಾ. ಈ ತಂತ್ರವನ್ನು ನೀವು ಗುರುವಾರ ಅಥವಾ ಶನಿವಾರದ ದಿನ ಮಾಡಿ 100ಕ್ಕೆ 100 ಭಾಗ ಫಲಿತಾಂಶ ನಿಮ್ಮದಾಗೋದ್ರಲ್ಲಿ ಯಾವುದೇ ಥರದ್ದು ಅನುಮಾನ ಇಲ್ಲ ವೀಕ್ಷಕರೇ. ನೀವಿನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ವೀಕ್ಷಕರೇ. ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರನ್ನು ಮಾಡಿ ವೀಕ್ಷಕರೇ. ನಮಸ್ಕಾರ, ಧನ್ಯವಾದಗಳು.